ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಮತ್ತೆ ನಾಗೇಂದ್ರ, DNS DK ಸಿದ್ದರಾಮಯ್ಯ ಮತ್ತು ನಾಗೇಂದ್ರ ಈ ಮೂರು ಮಂದಿ ಕೂಡಿ ಹಗರಣ ಮಾಡಿದಾರಂತ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಹಿಂದೂ ಸರ್ಕಾರ ಅಂತ ಸಿದ್ದರಾಮಯ್ಯ ಅವರ ಭಾಷಣ ಮಾಡ್ತಾ ಇದ್ರು. ಆದ್ರೆ ನಾಗೇಂದ್ರ ಅವರೇ ಸರ್ಕಾರದಲ್ಲಿ ಮಂತ್ರಿಯಾಗಿ 187 ಕೋಟಿ ಹಣ ಸಹ ಆದ್ಮೇಲೆ ಮತ್ತೆ ಅವ್ರಿಗೆ ಮಂತ್ರಿ ಮಾಡುವಂತ ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಜಿಗಿಯೋದು ಕುಣಿಯೋದು ನೋಡ್ರೆ ನನ್ನಷ್ಟು ಸಜ್ಜನ ಯಾರು ಇಲ್ಲ ಅಂತ ತೋರಿಸುವಂತ ರಾಹುಲ್ ಗಾಂಧಿ ಅವ್ರಿಗೆ ನಂದು ಪ್ರಶ್ನೆ ಇದೆ. ಅಣ್ಣವರೇ, ಜಂತರ್ ಮಂತರ್ ಮೇಲೆ ಭಾಳ ಡ್ಯಾನ್ಸ್ ಮಾಡ್ತೀರಿ, ನಾಗೇಂದ್ರ ಬಗ್ಗೆ ನೀವು ಯಾವ್ದು ಡಿಸ್ಕೋ ಮಾಡ್ತಿರೋ ಮತ್ತು ಯಾವ್ದು ಮಾರೆ ಮಾಡ್ತಿರೋ ನಾವು ನೋಡಕ್ಕೆ ಸಜ್ಜಿದ್ದೀವಿ. ಯಾಕಂದ್ರೆ ಕರ್ನಾಟಕದಲ್ಲಿ ಇರುವಂಥ ಸರ್ಕಾರ KPSC ಹಗರಣ ಇರ್ಬೋದು, ಸಾಕಷ್ಟು ಅಧಿಕಾರಿಗಳ ಆತ್ಮಹತ್ಯೆ ಇರ್ಬೋದು, ಭ್ರಷ್ಟಾಚಾರದಂಥ ಯೂನಿವರ್ಸಿಟಿ ಯಾವುದಿದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಅಂಥ ಸರ್ಕಾರದಲ್ಲಿ ಇರುವಂಥ ನಾಗೇಂದ್ರ ಅವ್ರಿಗೆ ಮಂತ್ರಿ ಮಾಡುವಂಥ ಕೆಲಸ ಸರಿಯಲ್ಲ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ತೀವ್ರ ಹೋರಾಟ ಮಾಡ್ತಾ ಇದೆ. ಬೇಗನೆ ಅವರ ರಾಜೀನಾಮೆ ತಗೋಬೇಕು, ಅವ್ರ ಮಂತ್ರಿಮಂಡಲದಿಂದ ಹೊರಗೆ ಹಾಕಬೇಕು. ಇಲ್ಲಾಂದ್ರೆ ಇದಕ್ಕಿಂತ ತೀವ್ರ ಹೋರಾಟ ನಾವು ಭಾರತೀಯ जनता पार्टी ಮಾಡ್ಲಿಕ್ಕೆ सज्जिದ್ದೀವಿ. ये कुणाचं आहे? माझ्या आहे. ಕಾಂಗ್ರೆಸ್ ತೊಲಗಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಭ್ರಷ್ಟ ಸಚಿವ ಸಂಪುಟಕ್ಕೆ ಭ್ರಷ್ಟ ಸಚಿವ ಸಂಪುಟಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟರನ್ನು ತುಂಬಿಕೊಂಡಿರುವ ಸಚಿವ ಸಂಪುಟಕ್ಕೆ ಭ್ರಷ್ಟಾಚಾರದ ಕುಂಭವಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಬಿಹಾರ್ ಜೈಲ ಅತಿಥಿ DK ಶಿವಕುಮಾರ್ ಅವರಿಗೆ ಬಿಹಾರ್ ಜೈಲ ಅತಿಥಿ DK ಶಿವಕುಮಾರ್ ಅವರಿಗೆ ಅನ್ಯಾಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ ಕಾಂಗ್ರೆಸ್ ತೊಲಗಲಿ ನ್ಯಾಯ ಬೇಕು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ. ನಾಗೇಂದ್ರನಿಗೆ ರಾಷ್ಟ್ರ ಮಂತ್ರಿ ಬಿ ನಾಗೇಂದ್ರನಿಗೆ ರಾಷ್ಟ್ರ ಸಚಿವ ಸಂಪುಟಕ್ಕೆ ಭ್ರಷ್ಟರು ಸಚಿವರಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿ ಮೊದಲೇ ಭ್ರಷ್ಟಾಚಾರನಿಗೆ ರಾಷ್ಟ್ರ DK ಶಿವಕುಮಾರನಿಗೆ ರಾಷ್ಟ್ರ ಸಚಿವ ಸಂಪುಟಕ್ಕೆ ಶಿವಕುಮಾರನಿಗೆ ರಾಷ್ಟ್ರ ಹೈಕಮಾಂಡ್ಗೆ ರಾಷ್ಟ್ರ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಷ್ಟ್ರ DK ಶಿವಕುಮಾರನಿಗೆ ರಾಷ್ಟ್ರ ಬಿ ನಾಗೇಂದ್ರನಿಗೆ ಇವತ್ತು ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿ ವಾಲ್ಮೀಕಿ ಹಗರಣದ ರೂವಾರಿ ಬಿ ನಾಗೇಂದ್ರ 187 ಕೋಟಿ ರೂಪಾಯಿ ಹಗರಣವನ್ನ ವಾಲ್ಮೀಕಿ ನಿಗಮದಲ್ಲಿ ಮಾಡಿ
ಆ 187 ಕೋಟಿಗಳನ್ನ ಎಲ್ಲಿ ಕೊಟ್ರಪ್ಪ ಅಂದ್ರೆ ಅನ್ಯ ರಾಜ್ಯಗಳ ಕಾಂಗ್ರೆಸ್ ಚುನಾವಣೆಗೆ ಅವ್ರು ಕೊಟ್ರು. ಇಲ್ಲಿ ಲೂಟಿ ಕನ್ನಡಿಗರ ಹಣವನ್ನು ಲೂಟಿ ಹೊಡೆದು, ಕರ್ನಾಟಕ ಸರ್ಕಾರದ ಹಣವನ್ನು ಲೂಟಿ ಹೊಡೆದು ಏನ್ ಇವತ್ತು ಅನ್ಯ ರಾಜ್ಯಗಳ ಚುನಾವಣೆಗೆ ಇವ್ರು ಕೊಟ್ಟ ನಂತರ ಇವತ್ತು ಆ ಭ್ರಷ್ಟಾಚಾರವನ್ನು ಎಸಗಿ ಇವತ್ತು ಆ ಕೊಟ್ಟ ಹಣಕ್ಕಾಗಿ ಇವತ್ತು ಅವನ್ನ ಮಂತ್ರಿ ಮಾಡಿದಾರ. ಇನ್ನ ಭ್ರಷ್ಟಾಚಾರದಿಂದ ಹೊರಗೆ ಬಂದಿಲ್ಲ, ಇನ್ನ ಆರೋಪಿ ನಿರಪರಾಧಿನೂ ಕೂಡ ಆಗಿಲ್ಲ, ಇನ್ನ ಅದ ಕೇಸಿನ ತನಿಖೆ ಹಂತದಲ್ಲಿ ಇರುವಾಗಲೇ ಅವರನ್ನು ಮಂತ್ರಿ ಮಾಡಿದಾರ. ಅವ್ರನ್ನ ಮಂತ್ರಿ ಮಾಡಿದ್ರೆ ಆ ತನಿಖೆಗೂ ಕೂಡ ದುಷ್ಪರಿಣಾಮ ಬೀರ್ತದೆ. ಸದ್ಯದ ಇನ್ನ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಅದ, ಅವ್ರ ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಅವ್ರ ಸಚಿವ ಸಂಪುಟದಿಂದ ಕಿತ್ತು ಹಾಕಬೇಕು, ಇಲ್ಲ ಸ್ವತಃ ಅವರ ನೈತಿಕವಾಗಿ ಇವತ್ತು ರಾಜೀನಾಮೆ ಕೊಡ್ಬೇಕು. ಎಲ್ಲಿ ಮಟ್ಟ ಅವ್ರು ರಾಜೀನಾಮೆ ಕೊಡುದಿಲ್ಲ ಅಲ್ಲಿ ಮಟ್ಟ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಮಾಡ್ತದೆ. ಅವ್ರ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆಯುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಮಾಡ್ತಾ ಇದೆ. ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ರಾಷ್ಟ್ರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರನಿಗೆ ರಾಷ್ಟ್ರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರನಿಗೆ ರಾಷ್ಟ್ರಮಂತ್ರಿ ಬಿ. ನಾಗೇಂದ್ರನಿಗೆ ರಾಷ್ಟ್ರಮಂತ್ರಿ ಕಾಶಪ್ಪನವರಿಗೆ